ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲ ದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಾಸ್ತ್ರಿಗಳವರ ಪ್ರವಚನ, ಆ ಪ್ರವಚನವನ್ನು ಸಂಗ್ರಹ ಮಾಡಿ ತಮ್ಮದೇ ಆದ ಭಾಷ್ಯವನ್ನು ಬರೆದಂಥವರು ಜ್ಞಾನ ಯೋಗಾಶ್ರಮ ಬಿಜಾಪುರದ ಸದ್ಗುರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಈ ಒಂದು ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕಾಚಾರ್ಯರು ವಿಶ್ವದ ಸಕಲ ಜೀವಾತ್ಮರನ್ನ ನಿಮಿತ್ತ ಮಾಡಿಕೊಂಡು ಅಗಸ್ತ್ಯ ಮಹರ್ಷಿಗಳಿಗೆ ಈ ಒಂದು ಸಿದ್ಧಾಂತ ಶಿಖಾಮಣಿಯನ್ನು ಉಪದೇಶ ಮಾಡ್ತಾ ಇದ್ದಾರೆ. ಈ ಶಿಖಾಮಣಿ ಆರಂಭದಲ್ಲಿ ಗ್ರಂಥಕರ್ತರು ಶ್ರೀ ಶಿವಯೋಗಿ ಶಿವಾಚಾರ್ಯರು ಶಿವಸ್ತುತಿ ಮತ್ತು ಶಕ್ತಿ ಸ್ತುತಿಗಳನ್ನು ಮಾಡಿದ್ದಾರೆ. ಇದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವಾಗಿರುವುದರಿಂದ ಆ ಶಿವಸ್ತುತಿ ಯಶಸ್ವಿಯಾಗಿ ಮುಗಿಸಿ ಈಗ ಶಕ್ತಿ ಸ್ತುತಿಯ 11ನೇ ಶ್ಲೋಕಕ್ಕೆ ಬರ್ತಾ ಇದ್ದೇವೆ. ಇಚ್ಛಾ ಜ್ಞಾನಾದಿ ರೂಪೇಣ ಯಾ ಶಂಭೋರ್ವಿಶ್ವಭಾವಿನಿ ವಂದೇ ತಾಂ ಪರಮಾನಂದ ಪ್ರಬೋಧ ಲಹರೀಂ ಶಿವಾಂ. ಏನಿಂಗಂದ್ರೆ ಇಚ್ಛಾ ಜ್ಞಾನಾದಿ ರೂಪ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಏನೇನವಲ್ಲ ಈ ಎಲ್ಲ ರೂಪ ಯಾರದರ ಅಂತಂದ್ರೆ ಈ ಒಂದು ಶಕ್ತಿ ಮಾತೆನೆ ರೂಪದಿಂದ ಯಾವಳು ವಿಶ್ವಭಾವಿನಿ ಜಗತ್ತನ್ನು ಪ್ರಕಾಶಿಸುತ್ತಿದ್ದಾಳೋ ಆ ಪರಮಾನಂದ ಪ್ರಬೋಧ ಲಹರೀಂ ಅಂತಂದ್ರೆ ಪರಮಾನಂದ ಜ್ಞಾನ ಸ್ವರೂಪಳಾದಂಥ ಶಿವೆಯನ್ನ ವಂದಿಸುತ್ತೇನೆ. ಅವಳು ಯಾರ ಇಚ್ಛಾಶಕ್ತಿ, ಯಾರ ಜ್ಞಾನಶಕ್ತಿ, ಯಾರ ಕ್ರಿಯಾಶಕ್ತಿ? ಪರಶಿವನ ಇಚ್ಛಾಶಕ್ತಿ, ಪರಶಿವನ ಜ್ಞಾನಶಕ್ತಿ, ಪರಶಿವನ ಕ್ರಿಯಾಶಕ್ತಿ. ಅಂಥವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಪರಶಿವನಿಗೆ ಅಷ್ಟೇ ಅದ, ನಿಮ್ಮದಕ್ಕಿಲ್ಲ. ನಿಮ್ಮಲ್ಲಿ ನಿಮ್ದು ಇಚ್ಛಾಶಕ್ತಿ ಅದ, ನಿಮ್ದು ಕ್ರಿಯಾಶಕ್ತಿ ಅದ, ನಿಮ್ದು ಜ್ಞಾನಶಕ್ತಿ ಅದ. ಅದನ್ನ ಗೌರವಿಸಬೇಕು, ಇದನ್ನ ಗೌರವಿಸಬೇಕು. ಆಕಾಶ ಬಿಟ್ಟು ವಾಯು ಇರದು, ಆಕಾಶ ಬಿಟ್ಟು ವಾಯು ಇರ್ಲಕ್ಕೆ ಸಾಧ್ಯ ಇಲ್ಲ. ಪರಶಿವನ ಬಿಟ್ಟು ಶಕ್ತಿ ಬಾಳದು. ಪರಶಿವ ಇಲ್ಲ ಅಂದ್ರೆ ಶಕ್ತಿ ಇರ್ಲಕ್ಕೆ ಸಾಧ್ಯ ಇಲ್ಲ. ಬಂಗಾರ ಬಿಟ್ಟು ಆಭರಣ ಇರಲಾರದು, ಕರೆಕ್ಟಾ? ಮಣ್ಣು ಬಿಟ್ಟು ಮಡಿಕೆ ಇರಲಾರದು. ಅದೇ ರೀತಿ ಆಕಾಶ ಬಿಟ್ಟು ವಾಯು ಇರಲಾರದು, ಪರಶಿವನ ಬಿಟ್ಟು ಶಕ್ತಿ ಬಾಳಲಾರದು. ಪರಶಿವನ ಸ್ವಭಾವವಾಗಿ ಹೊಂದಿ ನಿಂದ ಶಕ್ತಿಗೆ 3 ಮುಖಗಳು. ಪರಶಿವನ ಸ್ವಭಾವವಾಗಿ ನಿಂತಳ ಶಕ್ತಿ, ಆಕೆವೇನದವ 3 ಸ್ವಭಾವದವ: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಜ್ಞಾನಶಕ್ತಿಯಲ್ಲಿ ಸತ್ವಪ್ರಧಾನ, ಇಚ್ಛಾಶಕ್ತಿಯಲ್ಲಿ ರಜಪ್ರಧಾನ, ಕ್ರಿಯಾಶಕ್ತಿಯಲ್ಲಿ ತಮೋಪ್ರಧಾನ. ನೋಡ್ರಿ ಹೆಂಗದ. ಇವು 3 ಸತ್ವ ರಜ ತಮ ಎಲ್ಲಿ ಅದಾವಪ್ಪ ಅಂದ್ರೆ
ಜ್ಞಾನ ಇಚ್ಛಾ ಕ್ರಿಯಾದೊಳಗ ಸತ್ವ ರಜ ತಮ ಕ್ರಮವಾಗಿ ಅದಾವ. ಹೀಗಿದ್ದರೂ ಅವೆಲ್ಲ ಒಂದರಿಂದ ಒಂದು ಭಿನ್ನವಲ್ಲ. ಅವು ಒಂದಕ್ಕೊಂದು ಬೇರೆ ಅಲ್ಲ, ಎಲ್ಲ ಒಂದಕ್ಕೊಂದು ಪೂರಕನೇ ಅದಾವ, ಒಂದಕ್ಕೊಂದು ಪೂರಕವಾಗಿವೆ. ಇಚ್ಛಾಶಕ್ತಿ ಮಧ್ಯದಲ್ಲಿ, ಇಚ್ಛಾಶಕ್ತಿಯ ಮಧ್ಯದೊಳಗ ಏನದ, ಅದ್ರ ಹೊಟ್ಯಾಗ ಜ್ಞಾನಶಕ್ತಿ ಅದ. ಇಚ್ಛಾಶಕ್ತಿಯ ಹೊಟ್ಯಾಗ ಅಂದ್ರೆ ಅದರ ಅಂತರಂಗದಲ್ಲಿ, ಇಚ್ಛಾಶಕ್ತಿಯ ಅಂತರಂಗದಲ್ಲಿ, ಜ್ಞಾನಶಕ್ತಿಯ ಅದರ ಅಂತರಂಗ, ಕ್ರಿಯಾಶಕ್ತಿ ಅದರ ಬಹಿರಂಗ. ಗೊತ್ತಾಯ್ತರ ಹೆಂಗದ? ನೀವೇನು ಇಚ್ಛೆ ಪಡ್ತಿರಲ್ಲ, ಇಚ್ಛೆ ಪಟ್ಟದ್ದಾಗ ಇಚ್ಛಾಶಕ್ತಿ ಏನದಲ್ಲ, ಅಲ್ಲಿ ಜ್ಞಾನಶಕ್ತಿ ಏನದ, ಅಂತರಂಗದಾಗದ, ಕ್ರಿಯಾಶಕ್ತಿ ಬಹಿರಂಗದಾಗ. ಇವು ಮೂರು ಒಂದಕ್ಕೊಂದು ಪೂರಕ ಅದಾವ. ಇಚ್ಛೆ ಮಾಡ್ತೀವಿ, ಜ್ಞಾನ ಇಲ್ಲ ಅಂದ್ರೆ ಹೆಂಗ? ಇಚ್ಛಾ ಜ್ಞಾನ ಎರಡು ಇದ್ರೂ ಕ್ರಿಯೆ ಇಲ್ಲ ಅಂದ್ರೆ ಹೆಂಗ? ಕ್ರಿಯೆ ಎಲ್ಲದ? ಬಹಿರಂಗದಾಗದ. ಜ್ಞಾನ ಎಲ್ಲದ? ಅಂತರಂಗದಾಗದ. ಇಚ್ಛೆ ಎಲ್ಲದ? ಮನಸ್ಸಿನಾಗದ. ಇವು ಒಂದಕ್ಕೊಂದು ಪೂರಕ ಅದಾವ. ಈ ಮೂರು ಶಕ್ತಿಗಳ ವಿಕಾಸವೆಂದರೆ ವ್ಯಷ್ಟಿ ಸಮಷ್ಟಿ ವಿಶ್ವ. ವ್ಯಷ್ಟಿ ಸಮಷ್ಟಿ ವಿಶ್ವ. ವ್ಯಷ್ಟಿ ಅಂದ್ರೆ ಒಬ್ಬೊಬ್ಬ ಮನುಷ್ಯ ಜೀವಿ, ಸಮಷ್ಟಿ ಅಂದ್ರೆ ಇಡೀ ವಿಶ್ವ. ವ್ಯಷ್ಟಿ ಸಮಷ್ಟಿ ವಿಶ್ವ. ಇದರ ಸೃಜನಕರ್ತ್ರಿ, ಇದನ್ನು ಸೃಷ್ಟಿ ಮಾಡಕ್ಕೆ ಪಾಲನ ಇತ್ರಿ ಮತ್ತು ಸಂಹಾರಿಣಿಯು ಶಕ್ತಿ ಎಂದೇ ಶಿವಯೋಗಿಗಳು ಹೇಳುತ್ತಾರೆ. ಇಚ್ಛಾ ಜ್ಞಾನಾದಿ ರೂಪೇಣ ಯಾ ಶಂಭೋರ್ ವಿಶ್ವಭಾವಿನಿ ಅಂತೆ. ಆ ಪರಶಿವೆಯು ಪರಮ ಆನಂದ ಬೋಧ ಲಹರಿ. ವಿಷಯ ಇಂದ್ರಿಯ ಸಂಪರ್ಕದಿಂದ ತೋರುವುದು ವಿಷಯಾನಂದ. ಇದು ಕ್ಷಣಿಕ, ಸಾತಿಶಯ. ಪರಮಾನಂದವು ಅಂಥದ್ದಲ್ಲ, ಅದು ನಿತ್ಯ ಮತ್ತು ನಿರತಿಶಯ. ವಿಷಯಾನಂದದ ಲಾಲಸೆ ಬಿಟ್ಟು ಅಂತಸ್ಥಿತಿ ದೇವನತ್ತ ಮನಸ್ಸು ಹರಿಸಿದರೆ, ಅವನಲ್ಲಿ ಅದನ್ನು ನಿಶ್ಶೇಷವಾಗಿ ಸಮರ್ಪಿಸಿದರೆ ಸಾಧಕ ಆ ಚಿರಂತನ ಸೌಖ್ಯದ ಅನುಭವ ಪಡೆಯವಲ್ಲ. ಆ ಅನುಭವ ಏನದಲ್ಲ, ಆ ಮಹಾಶಕ್ತಿನೇ ಆ ಅನುಭವವಾಗ್ಯಾಳ. ನಿಮಗೇನು ಅನುಭವ ಆಗ್ತದ ಅದೆಲ್ಲ ಆ ಶಕ್ತಿಲಿಂತೆ ಆ ಅನುಭವ ಆಗ್ತದ. ಅನುಭವನೇ ಆ ಶಕ್ತಿ. ಈಗ ನಿಮಗ ಮೋಕ್ಷದ ಸಾಧನೆ ಮಾಡುವಂಥದ್ರಿಂದ ನಿಮಗೊಂದು ಶಕ್ತಿ ಬಂದದಲ್ರಿ, ಸಮಸ್ಯೆ ಎದುರಿಸುವಂತ ಶಕ್ತಿ, ದುಃಖ ಹ್ಯಾಂಡಲ್ ಮಾಡೋ ಶಕ್ತಿ, ಇವೆಲ್ಲ ಅನುಭವಗಳೇನದವ, ಅದೆಲ್ಲ ಆ ಶಕ್ತಿನೇ, ಆ ಶಕ್ತಿ ಮಾತೇನೆ ಈ ಎಲ್ಲ ಅನುಭವ ಸ್ವರೂಪದಲ್ಲಿ ಬರ್ತಾವ. ಆ ಪರಶಿವೆಯು ಚಿತ್ಶಕ್ತಿಯು 5 ವಿಧದಲ್ಲಿ ಆವಿರ್ಭವಿಸುತ್ತಾಳೆ. ಆಕೆ 5 ರೀತಿಲಿಂತ ಪರಶಿವೆ ಆವಿರ್ಭವಿಸ್ತಾಳೆ. ಪ್ರಥಮ ಆವಿರ್ಭಾವದಲ್ಲಿ ಸದಾಶಿವನ ತೋರಿಕೆ. ಸದಾಶಿವನ ತೋರಿಕೆಯಲ್ಲಿ ಏನದಪ್ಪ ಅಂತಂದ್ರೆ, ಅವನಲ್ಲಿ ಅನುಗ್ರಹ, ತಿರೋಧಾನ, ಲಯ, ಸ್ಥಿತಿ, ಸೃಷ್ಟಿ ಎಂಬ 5 ಶಕ್ತಿಗಳಿವೆ. ಪರಶಿವನಲ್ಲಿ 5: ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಹೆಂಗ್ ಮಾಡ್ತೀರಿ ಇವೆಲ್ಲ? ಹೆಂಗ್ ತಿಳ್ಕೊತೀರಿ? ಈಗ ಸೃಷ್ಟಿ ಆಗೋದು ಗೊತ್ತದ ನಿಮಗೆ, ಮತ್ತೆ 4 ದಿನ ಸ್ಥಿತಿ ಆಗೋದು ಗೊತ್ತದ, ಮುಂದ ಲಯ ಆಗೋದು ಗೊತ್ತದ. ಇವು 3 ನಿಮಗೆ ಕಾಣಿಸ್ತಾವ ಇಲ್ಲ? ಹುಟ್ಟೋದು, ಬದುಕೋದು, ಸಾಯೋದು. ಆದ್ರೆ ಲಯ ಆದ್ಮೇಲೆ ಮುಂದೇನಾಯ್ತು? ತಿರೋಧಾನ. ತಿರೋಧಾನ. ಲಯ ಆದ್ಮೇಲೆ ತಿರೋಧಾನ. ತಿರೋಧಾನ ಅಂದ್ರೆ ಅದ್ರ ಹಿಂದೆ ಏನಾಗ್ತದ ಗೊತ್ತಿಲ್ಲ, ಅದು ಅವನಿಗೆ ಗೊತ್ತು. ಅವನ ಬಲ್ಯದ ಅದು ಏನ್ ಪ್ರೋಸೆಸ್ ಮಾಡ್ತಾನ. ಈಗ ನಾಟಕದ ಪಾರ್ಟ್ ಮಾಡಿರ್ತಾರಲ್ಲ,
ಆ ಪಾರ್ಟ್ ಮಾಡಿದವರು ಮುಂದೆ ಬಂದು ಸ್ಟೇಜಿನ ಮೇಲೆ ನಾಟಕ ಮಾಡ್ತಾರೆ. ಒಂದ್ ಸೈಡಿಂದ ಬರ್ತಾರ ಸೃಷ್ಟಿ, ಒಂದ್ ಕಡೆ ನಿಂತು ಡೈಲಾಗ್ಸ್ ಹೇಳ್ತಾರ ಸ್ಥಿತಿ, ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಆ ಪರ್ದದಿಂದ ಅವ್ರು ಏನೇನ್ ಮಾಡ್ತಾರೆ ಅವನಿಗೆ ಗೊತ್ತು. ಮೇಕಪ್ ಮಾಡ್ಕೋತಾರ, ಬಟ್ಟೆ ಚೇಂಜ್ ಮಾಡ್ತಾರ, ಎಲ್ಲ ಏನೇನೇನೇನೋ ಆಚರಿರ್ತಾವ. ಅದೆಲ್ಲ ತಿರೋಧಾನ. ತಿರೋಧಾನ ಮಾಡಿ ಏನ್ ಮಾಡ್ತಾನ, ಮತ್ತೆ ಭೂಲೋಕಕ್ಕೆ ಅನುಗ್ರಹ ಮಾಡಿ ಕಳಿಸ್ಕೊಡ್ತಾನ, ಹೋಗಲ್ಲ ಅಂತ. ಸದಾಶಿವ ಅವ ಮಾಡೋ ಕೆಲಸ ಇದು. ಈ ಸದಾಶಿವ ಯಾರು ಅಂದ್ರೆ ಆ ಶಕ್ತಿನೇ ಸದಾಶಿವ ಸ್ವರೂಪದಲ್ಲಿ ಆವಿರ್ಭವಿಸ್ತಾಳ. ಇದು ಸದಾಶಿವನ ಕೆಲಸ. ಇದು ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಈಗ ನಾಟಕ ಪಾರ್ಟ್ ಬಂದು ಎಲ್ಲ ಮಾಡಿ ಪ್ರವೇಶ ಮಾಡೋದು ಸೃಷ್ಟಿ, ಅಲ್ಲಿ ಲೀಲೆ ಮಾಡೋದು ಸ್ಥಿತಿ, ಮತ್ತೆ ಲೀಲೆ ಮುಗಿದ್ಮೇಲೆ ವಾಪಸ್ ಹೋಗೋದು ಲಯ. ಅದಾದ್ಮೇಲೆ ಪರದಾದ ಹಿಂದೆ ಏನು ಪ್ರಿಪರೇಷನ್ ಆಗ್ತದಲ್ಲ ಅದು ತಿರೋಧಾನ. ಆ ತಿರೋಧಾನ ಆಗಿ ಈ ಸ್ಟೇಜ್ ಮುಂದೆ ಬರೋದಕ್ಕಿಂತ ಮೊದಲು ಅಲ್ಲೊಬ್ಬ ನಿಂತಿರ್ತಾನ, ಎಲ್ಲಾ ರೀತಿಯಲ್ಲಿ ಸರಿಯಾಗಿ ತಯಾರಾಗ್ಯದಲ್ಲ ಚೆಕ್ ಮಾಡಿಬಿಡ್ತಾನ ಅವ ಪಾತ್ರ. ಅದೇ ಅನುಗ್ರಹ. ಸರಿಯಾಗಿ ಮೇಕಪ್ ಅದೆಲ್ಲ ಆಗಿದ್ದು ಚೆಕ್ ಮಾಡಿಬಿಡ್ತಾನೆ ಇಲ್ಲ ಪಾತ್ರವನ್ನ, ಕ್ವಾಲಿಟಿ ಕಂಟ್ರೋಲರ್. ಹೀಗಾಗಿ ಇವ ಸದಾಶಿವ. ಎರಡನೇ ಆವಿರ್ಭಾವದಲ್ಲಿ ಈಶ್ವರ. ಈ ಈಶ್ವರನ ಉದಯ. ಇಲ್ಲೇನಾಗ್ತಾನೆ, ಇವನ್ ಬಲ್ಲಿ ಅನುಗ್ರಹ ಬಿಟ್ಟು ಉಳಿದ 4 ಶಕ್ತಿಗಳವ ಇವನ್ ಬಲ್ಲಿ, ಈಶ್ವರನಲ್ಲಿ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಇವಿಷ್ಟೇ ಅದಾವ ಇವನ್ ಬಲ್ಲಿ. ಮೂರನೇ ಆವಿರ್ಭಾವದಲ್ಲಿ ಏನದ, ರುದ್ರನ ಅಭಿವ್ಯಕ್ತಿ. ರುದ್ರನ ಬಲ್ಲಿ ಏನದವ, ಬರೀ ಸೃಷ್ಟಿ, ಸ್ಥಿತಿ, ಲಯ ಮೂರೇ ಅದಾವ ಅವನ ಬಲ್ಲಿ. 4ನೇ ಆವಿರ್ಭಾವದಲ್ಲಿ ವಿಷ್ಣು. ಅವನ ಬಲ್ಲಿ ಏನದ, ಜನನ. ಆವಿರ್ಭಾವದಲ್ಲಿ ವಿಷ್ಣುವಿನ ಜನನ. ಅವನಲ್ಲಿ ಸ್ಥಿತಿ ಮತ್ತು ಸೃಷ್ಟಿ ಅಂತ ಎರಡೇ ಅದಾವ. ಮತ್ತು 5ನೇ ಆವಿರ್ಭಾವದಲ್ಲಿ ಬ್ರಹ್ಮ. ಇವನ್ ಬಲ್ಲಿ ಏನದ, ಬ್ರಹ್ಮನ ಬಲ್ಲಿ ಬರೇ ಸೃಷ್ಟಿ ಒಂದೇ ಅದ. ಬ್ರಹ್ಮನ ಬಲ್ಲಿ ಬರೇ ಸೃಷ್ಟಿ. ಮುಂದ ವಿಷ್ಣುವಿನ ಬಲ್ಲಿ ಸೃಷ್ಟಿ, ಸ್ಥಿತಿ. ಮತ್ತು ರುದ್ರನ ಬಲ್ಲಿ ಸೃಷ್ಟಿ, ಸ್ಥಿತಿ, ಲಯ. ಇವ್ರ ಬಲ್ಲಿರೋ ಶಕ್ತಿಗಳು ಇವೆಲ್ಲ. ಮತ್ತೆ ಅದಕ್ಕಿಂತ ಮೇಲೆ ಹೋದ್ರೆ ಈಶ್ವರನಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ. ಮತ್ತು ಸದಾಶಿವ ಅಂತ ಏನದನ, ಅವನ ಬಲ್ಲಿ 5 ಅದಾವ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಒಬ್ಬೊಬ್ಬರಿಗೆ ಒಂದೊಂದು ಸೆಕ್ಷನ್ ಆಫೀಸರ್ ಇದ್ದಂಗೆ ಅದಾರ. ಒಬ್ರು ಸೃಷ್ಟಿ ಮಾಡ್ತಾರ, ಇನ್ನೊಬ್ರು ಸೃಷ್ಟಿ ಮತ್ತು ಸ್ಥಿತಿ 2 ಮಾಡ್ತಾರ, ಇನ್ನೊಬ್ರು ಸೃಷ್ಟಿ, ಸ್ಥಿತಿ, ಲಯ ಮಾಡ್ತಾರ. ಇದಾದ್ಮೇಲೆ ಮುಂದೆ ಈಶ್ವರನ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮಾಡ್ತಾನ. ಮತ್ತೆ ಅಂದ್ರೆ ಆ ಎಲ್ಲ ಕೆಲಸದಾಗ ಅವರು ಇನ್ವಾಲ್ವ್ ಆಗ್ತಾರ. ಸೃಷ್ಟಿ, ಸ್ಥಿತಿ, ಲಯ ಬರೀ ಅಷ್ಟೇ ಮಾಡಿ ಕುಂದ್ರದಿರಲ್ಲ. ಅದಕ್ಕೇನಾಯ್ತದೆ, ಮುಂದೆ ಇವ ಸದಾಶಿವ ಏನದನಲ್ಲ ಅವ ಕಂಪ್ಲೀಟ್ ಅಷ್ಟಕ್ಕೂ ಅವ ಜಿಮ್ಮೆದಾರಿ ಅದನ. ಒಬ್ರಿಗೊಬ್ರು ಸಂಬಂಧ ಇರ್ಲಿಲ್ಲ ಅಂತಂದ್ರ ಹೆಂಗ್ ಆಗ್ತದ ಅಂತೇಳಿ ಒಂದು ದೃಷ್ಟಾಂತ ಕೊಡ್ತಾರ. ಮೂರ್ಖರದು ದಂಡು ಅಥವಾ ಮೂರ್ಖರ ರಾಜ್ಯ, ಮೂರ್ಖರ ದೇಶ ಅಂತ ಏನಾರ ಇರ್ತಾವಲ್ರಿ, ಒಂದು ಗುಂಪು ಇರ್ತಾವಿಲ್ಲ ಎಲ್ಲರೇ, ಮೂರ್ಖರದಾರ ಬಿಡು ಅವರೆಲ್ಲ ಅಂತೇಳಿ ಅಂತಿರ್ತಾರಲ್ಲ. ಒಂದು ಊರಾಗ ಮೂರ್ಖರದಾರ, ಆ ದೇಶದವ್ರು ಮೂರ್ಖರದಾರ, ಆ ಊರನವ್ರು ಮೂರ್ಖರದಾರ, ಆ ಏರಿಯಾದವ್ರು ಮೂರ್ಖರದಾರ ಅಂತೇಳಿ ಅಂತಿರ್ತಿರಲ್ಲ ಒಮ್ಮೊಮ್ಮೆ. ಆ ಅಷ್ಟು ಮಂದಿ ಬುದ್ಧಿಗೇಡಿಗಳದಾರ, ಮೂರ್ಖರದಾರ ಅಂದೊತ್ನಾಗ ಅಲ್ಲಿ ಒಂದು ದೃಷ್ಟಾಂತ ಹೇಳ್ತಿರ್ತಾರ. ದೃಷ್ಟಾಂತ ಕೇಳಿರೋ ಇಲ್ಲೋ. ಬ್ರಹ್ಮಗ ಒಂದ್ಸಾರಿ ಎಲ್ಲಿಗೆ ಹೋಗೋದ್ ಬಂದಿರ್ತಾವ. ಅವ ಯಾರಿಗೆ ಕೊಟ್ಟಿರ್ತಾನ, ರುದ್ರ ಕೊಟ್ಟಿರ್ತಾನ ಚಾರ್ಜ್. ನೋಡಪ್ಪ, ನಾನು ಹಿಂಗ್ ಹೋಲಕತ್ತೀನಿ, ಮತ್ತ ನಂದು ಸೃಷ್ಟಿ ಕಾರ್ಯ ಎಲ್ಲ ನೀ ಮಾಡು ಒಂದ್ ಸ್ವಲ್ಪ ದಿವಸ ಬರೋ ತನಕ ಅಂತ ಹೇಳಿ ಅವ ಬರೋದ್ರಾಗೆ ಸೃಷ್ಟಿ ಕಾರ್ಯ ಇವ ಮಾಡಿಬಿಟ್ಟಿರ್ತಾನ ರುದ್ರ. ಅಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರ, ಆ ಸೃಷ್ಟಿ ಮಾಡಲ್ಲಿ ಏನಿರ್ತಾವ, ಎಲ್ಲ ಸ್ಪೇರ್ ಪಾರ್ಟ್ಸ್ ಇರ್ತಾವ. ಕೈಯ, ಕಾಲ, ಕಣ್ಣ, ಮೂಗ, ಬಾಯಿ, ಮೆದುಳು,
ಶರೀರದ ಎಲ್ಲ ಇಂದ್ರಿಯದ ಭಾಗಗಳೆಲ್ಲ ಸ್ಟೋರ್ ಇರ್ತದೆ. ಸ್ಟೋರ್ ಒಂದು ಬ್ರಹ್ಮಂದು. ಅಲ್ಲಿ ಮಷಿನ್ ಇದ್ರೊಳಗೆ ನಿಮ್ಮ ಗಾಡಿ ಗೀಡಿ ಸರ್ವಿಸ್ ಮಾಡಿ ಒಳಗೊಂದು ಸ್ಟೋರ್ ಇರ್ತದಲ್ರಿ, ಅವ್ರ ಬಲ್ಲೆಲ್ಲ ಸಾಮಾನುಗಳು ಇಟ್ಕೊಂಡಿರ್ತಾರಲ್ಲ, ಸ್ಪೇರ್ ಪಾರ್ಟ್ಗಳು. ಹಂಗ ಬ್ರಹ್ಮನ್ ಬಲ್ಲಿ ಏನಿರ್ತದ, ಒಂದು ಸ್ಟೋರ್ ಇರ್ತದೆ. ಎಲ್ಲ ಮನುಷ್ಯಂದು ಸ್ಪೇರ್ ಪಾರ್ಟ್ಗಳು ಇರ್ತಾವ. ಅವ ಹೊಳ್ಳಿ ಬರ್ತಾನ. ಅವ ಹೊಳ್ಳಿ ಬ್ರಹ್ಮ ಬಂದ ಕೂಡ್ಲೇನೆ ಮತ್ತ ಅವನ ಲೆಕ್ಕ ಇಷ್ಟನ್ನ ಸೃಷ್ಟಿ ಮಾಡಿ ನೋಡಪ್ಪ ಲೆಕ್ಕ ಕೊಟ್ಟು ಶಿವ ಎದ್ದು ಹೋಗ್ಬಿಡ್ತಾನ. ಎದ್ದು ಹೋದಾಗ ಇವ ಲೆಕ್ಕ ನೋಡ್ಕೊಳ್ಳೋದ್ರಾಗ ಏನಾಗಿರ್ತದ, ಜಗ್ಗಿ ಮಂದಿನ ತಯಾರು ಮಾಡಿರ್ತಾನ ಶಿವ. ಅಲ್ಲಿ ಲೆಕ್ಕ ನೋಡ್ಕೊಳ್ಳೋದ್ರಾಗ ಬ್ರೇನ್ಗಳೇ ಎಲ್ಲ ಅಲ್ಲೇ ಉಳಿದಿರ್ತಾವ. ರುದ್ರ ಸೃಷ್ಟಿ ಮಾಡಿರ್ತಾನ. ಆ ಬ್ರೇನ್ಗಳೇನಾಗ್ತವ ಹಾಕಿರಂಗಿಲ್ಲ. ಅವ ಮೆದುಳುಗಳು ಹಾಕಲಾರ್ದ ಜೀವಗಳಿಗೆ ತಯಾರು ಮಾಡಿ ಕಳಿಸ್ಬಿಟ್ಟಿರ್ತಾನ ಭೂಲೋಕಕ್ಕೆ. ಅವು ಅದಕ್ಕೇನಂತಾರ, ಆ ಓಸು ಮಂದಿಗೆ ಶಿವ ಸೃಷ್ಟಿ ಮಾಡಿ, ಬ್ರಹ್ಮನ ಸೃಷ್ಟಿ ಅಲ್ಲಪ್ಪ ಇವು, ಶಿವನ ಸೃಷ್ಟಿ ಅವ ಇವು, ತಲೆಗ ಮೆದುಳ ಎಲ್ಲ ಇವಕ್ಕ ಸೀದಾ ಇಲ್ಲೇ ಬಂದವ ನೋಡು. ಒಂದು ಯಾವ್ದಾರ ಏರಿಯಾಕ್ಕೆ ಅಂತಿರ್ತೀರಿ ನೋಡು, ಅವಕ್ಕೆಲ್ಲ ಹುಚ್ಚರದರ, ಮೂರ್ಖರದರ, ದಡ್ರದರ, ಆ ಏರಿಯಾಕ್ಕೆ ಕಳಿಸ್ಕೊಟ್ಟನ ಶಿವ. ಇದು ಶಿವ ಸೃಷ್ಟಿ ಮಾಡಿ ಕಳಿಸ್ತಾನ. ಬ್ರಹ್ಮ ಸೃಷ್ಟಿ ಮಾಡಿದ್ನಂದ್ರ ಕರೆಕ್ಟ್ ಎಲ್ಲ ಮೆದುಳು ಅವು ಎಲ್ಲ ನೋಡಿ ಚೆಕ್ ಮಾಡಿ ಕಳಿಸ್ತಿದ್ದ. ಅವನ ಬದಲಿ ಬೇರೆ ಯಾವನ ತಯಾರು ಮಾಡಿದ್ದಕ್ಕೆ ಹಿಂಗಾಗ್ಯದ ನೋಡಪ್ಪ ಅಂತ. ಇವರೆಲ್ಲ ಸೃಷ್ಟಿ ಕಾರ್ಯದೊಳಗ ಒಂದ್ ಚೂರು ಹೆಚ್ಚು ಕಡಿಮೆ ಆಯ್ತಂದ್ರೆ ಇಷ್ಟೆಲ್ಲ ಗದ್ದಲ ಬೀಳ್ತು. ಅದಕ್ಕೆ ಸದಾಶಿವ, ಈಶ್ವರ, ಮತ್ತೆ ರುದ್ರ, ವಿಷ್ಣು, ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಈ 5 ರೀತಿಯಲ್ಲಿ ಈ ಪರಶಿವೆ ಅಂತಂದ್ರೆ ಈಕೆ ಚಿತ್ ಶಕ್ತಿ ಏನದಳಲ್ಲ, ಈಕೆ ಏನ್ ಮಾಡ್ತಾಳ, ಈ ರೀತಿಯಾಗಿ ತೋರಿಕೆಯಲ್ಲಿ ಚಿತ್ಶಕ್ತಿ ಏನಿದ್ರು ಸಹಿತ ಇದು ತೋರಿಕೆಯಲ್ಲಿ, ಇರುವಿಕೆಯಲ್ಲಿ ಬ್ರಹ್ಮನೇ. ಅದು ಹೆಂಗೆ ಬರೀತಾರ ಅವರು, ಪರಶಿವೆ ಚಿತ್ಶಕ್ತಿ 5 ರೀತಿಯಲ್ಲಿ ಆವಿರ್ಭವಿಸುತ್ತಾಳೆ. ಪ್ರಥಮ ಆವಿರ್ಭಾವದ ಸದಾಶಿವನ ತೋರಿಕೆ ಸದಾಶಿವ, ಈಶ್ವರ, ಬ್ರಹ್ಮ, ವಿಷ್ಣು, ರುದ್ರ ಇವೆಲ್ಲ ತೋರಿಕೆಗಳು. ಇರುವಿಕೆಯಲ್ಲಿ ಶುದ್ಧ ಬ್ರಹ್ಮನೇ, ಏನು ಮಾಡಕ್ಕಾಗಲ್ಲ, ಚೇತನ. ಇವೆಲ್ಲ ತೋರಿಕೆಯ ದೇವರುಗಳಿವೆಲ್ಲ, ಅವು ಮಾಡೋ ಕೆಲಸಗಳು ಇವೆಲ್ಲ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಹೀಗಾಗಿ ಇಂತು ಪರಾಶಕ್ತಿಯು ಪರಶಿವನಲ್ಲಿರುವ ವಿಶ್ವ ವಿಶಾಲ ದರ್ಪಣ, ಶಿವನ ಪ್ರಕಾಶ ಅದರಿಂದ ಪರಾವರ್ತನಗೊಂಡು ವಿವಿಧ ಬಗೆಯ ಸೃಷ್ಟಿ ಮೂರ್ತಿಗೊಳ್ಳಲಿದೆ. ಅವಳು ಜಗತ್ ಸಂಚಾಲಿನಿ, ಜಗತ್ ನಡೆಸಕ್ಕೆ. ಅವನು ಅಧ್ಯಕ್ಷ, ಈಕಿ ಪ್ರೈಮ್ ಮಿನಿಸ್ಟರ್ ಇದ್ದಂಗ, ಅವ ಪ್ರೆಸಿಡೆಂಟ್ ಇದ್ದಂಗ. ಶಿವಶಕ್ತಿ ಸಂಚಾಲನೆ ಮಾಡಕ್ಕಿನೇ ಚೈತನ್ಯಲಿಂತಲೇ ಎಲ್ಲ ಆಗದಲ್ರಿ, ಆ ಶಕ್ತಿಲಿಂತ ಆಗ್ತದಿಲ್ಲ. ಚೈತನ್ಯ ಸ್ವರೂಪ ಬ್ರಹ್ಮ ಏನದನ, ಶಿವ ಅಧ್ಯಕ್ಷ. ಅವನ ಜೊತೆಗೆ ಎಂಥ ಶಕ್ತಿ ಅದು, ಅವನ ಜೊತೆಗೆ ಇರೋ ಶಕ್ತಿ ವಿಮರ್ಶಾ ಶಕ್ತಿ, ಭಾಜನ ಶಕ್ತಿ, ಅವನ ಜೊತೆಗೇ ಇರಕ್ಕಿಕ್ಕೆ. ಈಕೆ ಏನದಳ, ಜಗತ್ತು ಸಂಚಾಲಿನಿ, 5 ರೀತಿಯಾದ ಶಿವಸ್ವರೂಪ ಆಗಿ ಆಕಿನೇ ಆವಿರ್ಭವಿಸ್ತಾಳ, ಆಕಿನೇ ತೋರ್ತಾಳ. ಸದಾಶಿವನಾಗಿ, ಈಶ್ವರನಾಗಿ, ಬ್ರಹ್ಮ, ವಿಷ್ಣು, ರುದ್ರರಾಗಿ ತೋರಿ ಬರಕ್ಕೆ ಯಾರು ಅಂತಂದ್ರೆ ಆ ಒಂದು ಚಿತ್ಶಕ್ತಿ, ಆ ಶುದ್ಧ ಬ್ರಹ್ಮ ಪರಮಾತ್ಮ ಒಬ್ಬನೇ ಸತ್ಯ. ಇವೆಲ್ಲ ಮಿಥ್ಯೆ ಹೌದಲ್ರಿ. ಈಶ್ವರ, ಸದಾಶಿವ, ಬ್ರಹ್ಮ, ವಿಷ್ಣು, ರುದ್ರ, ಅಕ್ಕಿ ತೋರ್ತಾಳಷ್ಟೇ. ಇರುವಿಕೆಯಲ್ಲಿ ಬ್ರಹ್ಮನೇ ಅದನ, ತೋರುವಿಕೆಯಲ್ಲಿ ಇವೆಲ್ಲ. ಹೀಗೆ ವಿವಿಧ ಶಕ್ತಿ ರೂಪೆಯಾದ ಆ ಪರಮಪ್ರಭು ಭಗವಂತನ ಸಾನ್ನಿಧ್ಯದಲ್ಲಿ ವಿಶ್ವ ರಚನಾ ಕುಶಲೇ ಎನಿಸಿದ
ಪರಮ ಆನಂದ ಹಾಗೂ ಪರಮ ಅನುಭವ ಅನುಗ್ರಹಿಸುವ ಪರಶಿವೆಗೆ ಹೃದಯತಃ ನಮನಗಳು. ನಿಮಗೇನು ಆನಂದ ಸಿಗ್ತದ, ನಿಮ್ಗೇನೇನು ಶಕ್ತಿ ಬರ್ತದ, ಅದೆಲ್ಲ ಆಕಿನೇ ನೋಡ್ರಪ್ಪ ಅಂತ ಹೇಳಕತ್ತಾರ. ಆಕಿಗೆ ನಮಸ್ಕಾರ. ಎಷ್ಟಾಯ್ತು? 50-50 ಮತ್ತೆ ಮುಂದಿನ ಶ್ಲೋಕ ನಾಳೆ ಹೇಳೋಣ. ಸುಮ್ಮನೆ 11 ತಾನ ಕುಂದ್ರದು. ಏನು ಇನ್ನೊಂದು ಶ್ಲೋಕ ಹೇಳ್ಬಿಡಮ್ಮ, ಶಕ್ತಿ ಸ್ಥಿತಿ ಮುಗಿದು ಹೋಗ್ಬಿಡ್ತದ. ಸಾಕು ಇಟ್ಟೈತೆ, ಸ್ವಲ್ಪ ಹೇಳೋದು. ನಾಳೆಗೆ ಏನಪ್ಪ ಮಧ್ಯಾಹ್ನ 2ರಿಂದ 3 ಆ ಮಾಲಿಂಗ ರಂಗರದೊಂದು ಬುಕ್ ಅದ. ಅದು ಒಬ್ರು ಶಂಕರ ಶಾಸ್ತ್ರಿಗಳಂತೇಳಿ ಏನ್ ಮಾಡ್ಯಾರ, ವಿಶ್ಲೇಷಣೆ ಮಾಡಿ ಬರ್ದಾರ ಸರಳದಾಗ. ಸುಮ್ಮನೆ ರೀಡಿಂಗ್, ಅದೇನು ವಿಶ್ಲೇಷಣೆ ಮಾಡಿ ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ, ರೀಡಿಂಗ್. ಅದು ಎಷ್ಟು ಗಂಟೆಗೆ ಇಟ್ಕೊಂಡು ಗೊತ್ತಾಯ್ತಾ? ನೋಡಿಲ್ಲ, ಮೆಸೇಜ್ ನೋಡಿಲ್ಲ ನೀವು. ಮಧ್ಯಾಹ್ನ 2ರಿಂದ 3 ಅದು ಬುಕ್ ಓದ್ಬೇಕು. ರೀಡಿಂಗ್ ಯಾರು ಫ್ರೀ ಇದ್ರೆ ಅಂದ್ರೆ ಜಾಯಿನ್ ಆರಿ. ಮಧ್ಯಾಹ್ನ 2 ಗಂಟೆಗೆ ಲಿಂಕ್, ನಮ್ಮ ಲಿಂಕ್ ಲಿಂತ ಜಾಯಿನ್ ಆರಿ. ಆ ಮೆಸೇಜ್ ಹಾಕಿದ್ ನೋಡ್ರಿ ಎಲ್ಲರಿಗೆ. ಕಂಪ್ಲೀಟ್ ಅಬಾಬಾಬಾಬಾ. ಈಗ ಯಾರ್ಯಾರು ಯಾವ್ಯಾವ ಗ್ರಂಥಗಳು ಕಂಪ್ಲೀಟ್ ಮಾಡಿರಿ ಎಲ್ಲರದು ಹೆಸರು ಮತ್ತು ಅವರು ಕಂಪ್ಲೀಟ್ ಮಾಡಿದ್ದು ಗ್ರಂಥಗಳ ಹೆಸರು. ಅದು ಯಾವುದು? ವಿಶೇಷಾರ್ಥ ಚಂದ್ರಿಕೆ ಯಾರು ಕಂಪ್ಲೀಟ್ ಮಾಡಿರಿ, ವಿಚಾರ ಚಂದ್ರೋದಯ ಯಾರು ಕಂಪ್ಲೀಟ್ ಮಾಡಿರಿ, ಉಪನಿಷತ್ತುಗಳು ಯಾರು ಕಂಪ್ಲೀಟ್ ಮಾಡಿರಿ. ಒಂದು ಉಪನಿಷತ್ ಕಂಪ್ಲೀಟ್ ಮಾಡಿದ್ರು ಸಾಕು. 11 ಉಪನಿಷತ್ತುಗಳದಾವ. ಯಾವ್ದಾರ ಒಂದು ಉಪನಿಷತ್ ಕಂಪ್ಲೀಟ್ ಹೇಳಿದ್ರಂದ್ರೂ ಸಾಕು. ಮತ್ತೆ ವೇದಗಳು ಕೊಡ್ತೀನಿ ಬುಕ್, ಅದು ಓದಕತ್ರಿ. ವೇದಗಳು ಕಂಪ್ಲೀಟ್ ಮಾಡಕತ್ರಿ, ಉಪನಿಷತ್ತುಗಳು ಕಂಪ್ಲೀಟ್ ಮಾಡಕತ್ರಿ, ಆಗಮಗಳದಾವ ಅವು ಕೊಡ್ತೀನಿ, ಪುರಾಣಗಳದಾವ ಅವು ಕೊಡ್ತೀನಿ, ಎಲ್ಲ ಕೊಡ್ತೀನಿ ನೀವು ಓದ್ತಿದ್ರಿ ಅಂತಂದ್ರೆ. ಆಮೇಲೆ ಇನ್ನ ಇವರು ಗೌರಮ್ಮವ್ರು ಒಂದು ಯಾವ್ದೋ ಬುಕ್ ಓದಿದ್ರಲ್ಲ, ಅದು ಒಂದು ಕಂಪ್ಲೀಟ್ ಮಾಡ್ಯಾರ ನೋಡ್ರಿ. ಅದು ಕಂಪ್ಲೀಟ್ ಯಾರ್ಯಾರು ಏನೇನು ಗ್ರಂಥ ಕಂಪ್ಲೀಟ್ ಮಾಡಿರಿ, ಕಂಪ್ಲೀಟ್ ಮಾಡಿದವ್ರ ಹೆಸರು ಅದು ಕೊಡ್ರಿ. ಸರ್ಟಿಫಿಕೇಟ್ಗಳು ತಯಾರು ಮಾಡಿ ಎಲ್ಲರಿಗೂ ಒಂದೊಂದು ಸರ್ಟಿಫಿಕೇಟ್ ಕೊಡಮ್. ಅದು ಅನುಭವ ಆಗಿರ್ತದ. ಮತ್ತು ಅದು ಅನುಭವದಲ್ಲಿಂತ ನೀವು ಆ ಒಂದು ಸರ್ಟಿಫಿಕೇಟ್ ತಗೊಂಡು ಯಾವುದೇ ಇನ್ಸ್ಟಿಟ್ಯೂಷನ್ದಾಗ ಈ ಗ್ರಂಥದ ಬಗ್ಗೆ ನಾವು ಪ್ರವಚನ ಮಾಡ್ತೀವಿ, ನಾವು ಇದ್ರಾಗೆಲ್ಲ ತಿಳುವಳಿಕೆ ಆದ ಅಂತೇಳಿ ಹೋಗಿ ಹೇಳಿದ್ರಿ ಅಂತಂದ್ರೆ ಆ ಗ್ರಂಥದ ತಗೊಂಡು ಪಾಠ ಹೇಳಕ್ ನಿಮ್ಗೆ ಅವಕಾಶ ಕೊಡ್ತಾರ. ಎಲ್ಲ ನಿಮ್ಗೆ ನಾಲೆಜ್ ಇರ್ತದ. ಅದ್ರಲ್ಲಿ ಭಗವದ್ಗೀತೆ 3 ವಾಲ್ಯೂಮ್ ಮುಗಿಸ್ಬಿಟ್ರಲ್ಲ, ಬಾಬಾ ಗೀತಾ ಮಾತೆ ಇನ್ ಮುಂದೆ ನಾಗರತ್ನಮ್ಮ ಅನ್ನಂಗಿಲ್ಲ ನಿಮ್ಗೆ ನಾವು. ಯೋಗ ವಾಸಿಷ್ಠ ಚಾಲು ಮಾಡ್ತೀರಾ? ಮಾಡ್ರಿ. ಗ್ರಂಥ ನಿಂಬಲ್ಲಿ ಅದ ಅಲ್ಲ, ಯಾರ ಕೊಡ್ಲಿ, ನಿಂಬಲ್ಲಿ ಯಾವಿಲ್ಲ. ಮಾಡ್ಸ್. ಭಗವದ್ಗೀತೆ ಆಯ್ತು, ಯೋಗ ವಾಸಿಷ್ಠ. ಭಗವದ್ಗೀತೆ ಮಹಾಭಾರತದೊಳಗಿನ ಸತ್ವ, ಯೋಗ ವಾಸಿಷ್ಠ ರಾಮಾಯಣದೊಳಗಿನ ಸತ್ವ. ಹಿಂಗಾಗಿ ಅದೊಂದು ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ರಾಮಾಯಣ ಮಹಾಭಾರತ 2 ಇತಿಹಾಸ ಗ್ರಂಥಗಳು. ಇತಿಹಾಸ ಗ್ರಂಥದೊಳಗೆ ಇವು ಆಧ್ಯಾತ್ಮಿಕ ವಿಚಾರಗಳು ಇರ್ತಾರೆ. ನೋಡ್ರಿ, ಓದ್ರಿ, ಅರ್ಥ ಆದ್ರ ತಿಳ್ಕೊಂಡು ಹೇಳ್ರಿ. ಈಸಿ ಅದ, ಚಲೋ ಬರ್ದಾರ, ಸರಳ ಬರ್ದಾರ ಅದು ಬುಕ್. ಆ ಗ್ರಂಥ ಚಾಲು ಮಾಡೋಕ್ಕಿಂತ ಮೊದಲ ಯಾರಿಗ್ರಿ ಅದು ಬುಕ್ ಯಾರು ಕೊಟ್ಟಾರಲ್ಲ ನಮಗ? ನೀಲಮ್ಮ ಆದನಗೌಡ ಅಂತದ, ಅವ್ರ ನಂಬರ್ ಕಳಿಸ್ತೀನಿ ನಿಮಗೆ. ಅವ್ರಿಗೆ ಫೋನ್ ಮಾಡಿ, ಅಮ್ಮರೇ ನಾವು ನೀವು ಕೊಟ್ಟ ಗ್ರಂಥವನ್ನ ಓದ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳಿ ಒಂದು ಧನ್ಯವಾದ ಹೇಳ್ಬಿಟ್ರಿ ಅವ್ರಿಗೆ. ಅವ್ರ ತಂದೆಯವರು ಆದನಗೌಡ್ರ ಒಬ್ಬರು ಅದ್ದನ್ ಪರಿಚಯ ಮಾಡಿಸಿದ್ನಲ್ಲ, ಅವ್ರ ಮಗಳವರು ಹಸರ್ಕಲ್ ಅವರು.
ಕೊಡ್ತೀನಿ. ನೀವು ಬರೋದು ಏನ್ ಮಾಡ್ತೀರಿ ಈಗ? ಹೆಂಗ? ಎಷ್ಟು ಗಂಟೆಗೆ? ಎಲ್ಲಿ ಮಾಡ್ತಾರಂತ ಮಣ್ಣು? ಶಿರ್ವಾರ್ದಾಗ್ರಿ. ಅಂದ್ರೆ ನೀವು ಸೀದಾ ಅಲ್ಲಿಗೆ ಬರ್ತೀರಿ? ಇಲ್ಲಿ ರಾಯಚೂರಿಗೆ ಏನ್ ಬರಲ್ಲ ನೀವು? ಇಲ್ಲೇ ಬಂದು ಸ್ನಾನ ಮಾಡ್ಕೊಂಡು ಇವ ನಾಳೆ ಇದ್ದೋರೆಲ್ಲ ಬಂದು ಅದು ಮುಗಿದ್ಮೇಲೆ ನಿಮ್ಮ ಮನಿನೇ ಅದು, ಬೇರೆಯವ್ರ ಮನಿ ಯಾಕಪ್ಪ? ನಮ್ಮ ಮನಿಗೆ ಒಂದು ಜಾಕ ಮಾಡೋಗ್ಬಿಟ್ರೆ ಆಯ್ತಪ್ಪ. ನಿಮ್ಮ ಮನಿ ಅಲ್ಲ ಇದು, ಯಾರ ಮನಿ? ಏನಿಲ್ಲ. ಹುಚ್ಚೋಳ ಮಕ್ಕಳು ಯಾವಾಗ ಮಾಡ್ಯಾರೇನು ಅದು ರೂಲ್ಸ್, ಭಾರಿ ರೂಲ್ಸ್ ಮಾಡ್ಯಾರ. ಯಾರ ಮನೆಗೆ ಹೋಗ್ಬಾರ್ದು ಅಂತ. ಅವ್ರೇನು ಸಾಯಂಗಿಲ್ಲ ಏನು? ಎಲ್ಲರ ಮನಿ ಸಾಯೋರ್ ಮನಿನೇ ಅದು. ಮತ್ತೆ ಹುಚ್ಚೋಳ ಮಕ್ಕಳು ರೂಲ್ಸ್ ಅವೆಲ್ಲ, ಹುಚ್ಚರ ರೂಲ್ಸ್. ನಿಮ್ದು ಅದೇನೇನು ಆಗ್ತದ ಆದ್ಮೇಲೆ ಸೀದಾ ಇಲ್ಲಿಗೆ ಬರ್ರಿ, ಜಳಕ ಮಾಡ್ಕೊಂಡು ಒಂದಿನ ಇದ್ದು ಬರ್ರಿ ಆರಾಮ್. ಒಂದಿನ 2 ದಿನ ನಿಮ್ಗೆ ಎಷ್ಟು ದಿನ ಇರ್ರಿ. ಬರೀ 40-45 ವಯಸ್ಸು ನೋಡ್ರಿ ಸಣ್ಣ. ಮಗಳದು ಈಗ ಎಕ್ಸ್ಪೈರ್ ಆದವ್ರು ಯಾರಂದ್ರಿ? ನೆಗೇಣಿ. ಅವ್ರು ವಿಶ್ವನಾಥ್ ಅಂದ್ರಲ್ಲ, ವಿಶ್ವನಾಥನ್ ಮಿಸ್ ಆತ. ನೀವು ಏನ್ ಹರಕ ಪರಕ್ ಮಾತಾಡ್ತೀರಪ್ಪ? ವಿಶ್ವನಾಥ್ ರೀ ಅಂತಂದು ಹಾರ್ಟ್ ಅಟ್ಯಾಕ್ ಆಗ್ಯದ ಹಿಂಗೆ ಅಂದ್ರು. ಮಿಸ್ಸಸ್ ಈಗ ಅನ್ಲಕತ್ತೀರ, ಅವಾಗ ಅಂದಿಲ್ಲ. ಯಾರ ಹೋಗ್ರಿ, ಅದ್ರ ಮನ್ಯಾಗಿಂದ ಇಂಪಾರ್ಟೆಂಟ್ ಮನುಷ್ಯರ ಹೋಗ್ಯಾರ. ಬಿಡ್ತೀರಾ? ಅದು ಶಂಕರಾನಂದ ಆಶ್ರಮದವ್ರದ ಬುಕ್. ಗಂಗಾಧರ್ ಜಾಲಿ ಮಂಚಿ ಅವ್ರ ಹತ್ರ ಅವು 2 ಬುಕ್ ಕೊಟ್ಟಾರ. ಅವ್ರಿಗೆ 1 ಕೊಟ್ಟಾರ, ಮತ್ತಿನ 2 ಬುಕ್ ಕೊಟ್ಟಾರ. ನಿಮ್ಗೆ ಯಾರಿಗಾರ ಬೇಕಿದ್ರೆ ಫೋನ್ ಮಾಡಿ ತರ್ಸ್ಕೊಳ್ರಿ, ಓದ್ರಿ. ವಿಚಾರ ಚಂದ್ರೋದಯ, ವಿಚಾರ ಸಾಗರ ಗತ್ಲೇನೆ ಅದು ಸಿಂಪಲ್ ಬುಕ್ ಬರ್ದಾರ. ಮತ್ತೆ ನಮಗ ಅದು ಬುಕ್ ಚಲೋ ಅನಿಸ್ತಿತ್ತು ಅಂತಂದ್ರೆ ಶುದ್ಧ ಬ್ರಹ್ಮ ಪೀಠದೊಳಗೆ ಎಲ್ಲರಿಗೆ ಒಂದು 10-12 ಬುಕ್ ತರಿಸ್ಕೊಂಡು ಬಿಡ್ರಿ, ಅದ್ರ ರೊಕ್ಕ ನಾ ಕೊಡ್ತೇನೆ. ಈ ಸಾರಿ ಯಾವುದು ಗ್ರಂಥ ಕೊಟ್ಟಿಲ್ಲಲ್ಲ ಯಾರಿಗೆ? ಏನ್ರಿ? ಹಳಿ ಬುಕ್ ರೀ, ಹೊಸ ಬುಕ್ ಖರೀದಿ ಮಾಡಿ ಕೊಟ್ಟಿಲ್ಲ. ಯಾವ ಹಳಿ ಕೊಟ್ಟಿನ ನಾನು? ಗ್ರಂಥ ಕೊಡ್ಬೇಕಲ್ಲ. ಇದು ಜ್ಞಾನಪೀಠ ಭಾನಪೀಠದೊಳಗ ಗ್ರಂಥನೇ ಕೊಡ್ಬೇಕು. ಆ ಬುಕ್ ಮೊದಲು ತರಿಸ್ಕೊಳ್ರಿ. ಗಂಗಾಧರ ಜಾಲಿ ಮಂಚಿ ಅವ್ರಿಗೆ ಹೇಳ್ರಿ, ಅಲ್ಲಿ ಬುಕ್ ರೆಡಿ ಅವ. 2 ಬುಕ್ ಕೊಟ್ಟಾರ, ತರಿಸ್ಕೊಂಡು ಚಲೋ ಅದ ಬೇಕು ಅಂದ್ರೆ ತರಿಸ್ಕೊಳ್ರಿ. ನಿಮಗ ಚಲೋ ಅಂದ್ ಎಲ್ಲ ಬುಕ್ಗಳಿಗಿಂತ ನೀವೇ ಚಲೋ ಆಗಿರಿ. ಯಾವ ಬುಕ್ ಕೊಟ್ಟರು ನಿಮಗೆ ಚಲೋನೇ ಅಂತಲ್ಲ, ಹಾಗಾಗಿರಿ ನೀವೀಗ. ಅದೇನೋ ಸ್ವೀಟ್ ಪೇಡ ತಿಂದವನಿಗೆ ಸಕ್ಕರೆ ಕೊಟ್ಟರೆ ಸಪ್ಪಗೆ ಹತ್ತದಲ್ಲ, ಹಂಗದ ನಾವು ಈಗ ಹಣೆ ಬರ. ಯಾವ ಬುಕ್ ಓದ್ಬೇಕು, ಯಾವ್ದು ಬಿಡ್ಬೇಕು. ನನಗೆ ಕಳಿಸಂತೇಳಿ ಕೊಟ್ಟಾರ ಅಂತ. ಈಗ ನಾನು ತಗೊಂಡು ಎಲ್ಲಿ ಯಾವಾಗ ಓದ್ತೀನಿ, ಯಾವಾಗ ಮಾಡ್ತೀನಿ, ಆಗವಲ್ಲ ಹೋಗವಲ್ಲ. ಇಲ್ಲಿ ಜಗ್ಗಿ ಕೂತಾವ ನನಗೆ ಬುಕ್ಸು. ನೀವು ಯಾರು ಹೇಳಿ ಫೋನ್ ಮಾಡಿ ತರಿಸ್ಕೊಳ್ರಿ. ಅವ್ರ ಪೋಸ್ಟೇಜ್ ಚಾರ್ಜ್ ಏನದ ನೀವು ಕೊಟ್ಟಿಗೆ ತರಿಸ್ಕೊಳ್ರಿ. ಅದೇನು 50-100 ರೂಪಾಯಿ ಆಗ್ತದ. ಇಲ್ಲ ಬೆಂಗಳೂರಿಗೆ ಹೋದಾಗ ಇಸ್ಕೊಳ್ರಿ. ಏನ್ರಿ? ಏನಂದ್ರಿ? ಓಕೆ, ಇದೇನಪ್ಪ? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ.
ಎಲ್ಲರಿಗೂ ಶರಣ. ಮತ್ತೆ ಯಾರೇನು ಮಾತಾಡೋರು ಇದ್ರೆ ಮಾತಾಡ್ರಿ. ಅದರೇನ್ರಿ?